ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರೋಲಾಗ್. ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನನ್ನ ಪೇಜನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಆದಷ್ಟು ಶೇರ್ ಮಾಡಿ ಹೇಗಿದೆ ಅಂತ ಹೇಳಿ ಹಾಗೆ ನಾನು ಇವತ್ತು ನಾನೇನಾದರೂ ಸ್ಪೆಷಲ್ಲಾಗಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ತುಂಬ ದಿನ ಆಯಿತು ಸ್ವೀಟ್ ಏನೂ ಮಾಡಿಲ್ಲ, ಬಟ್ ಏನಾದರೂ ಡಿಫ್ರೆಂಟಾಗಿರೋ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ. ಮ್ಯಾಂಗೋ ಲಡ್ಡು ಮಾಡೋದಕ್ಕೆ, ಮ್ಯಾಂಗೋ ಕೊಕೊನಟ್ ಲಡ್ಡು ಮಾಡೋದಕ್ಕೆ ಇದಕ್ಕೆ ನಾವು ತೆಂಗಿನಕಾಯಿನ ಅದು ಬಿಳಿದಷ್ಟೇ ನಾವು ಸಪ್ರೇಟ್ ಮಾಡ್ಕೊಳ್ಬೇಕು ಪೌಡ್ರ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಹೆಚ್ಚ್ತಾ ಇದ್ದೀನಿ. ಅಂದರೆ ಯಾವ್ಯಾವ ಸೀಸನಲ್ಲಿ ಏನೇನು ಹಣ್ಣು ಬರುತ್ತೋ ಅದರಲ್ಲೆಲ್ಲ ಥರದ್ದು ರೆಸಿಪಿಗಳು ಇರ್ತವೆ. ಈಗ ಹಲಸಿನ ಹಣ್ಣು ಅಂದರೆ ಅದರದ್ದೇ ಆದ ರೆಸಿಪಿಗಳಿರ್ತವೆ. ಮಾವಿನ ಹಣ್ಣು ಸೀಸನ್ ಇನ್ನೇನು ಮುಗೀತು. ನಮ್ಮ ಏರಿಯಾದಲ್ಲಿ ಮಾವಿನ ಹಣ್ಣಲ್ಲಿ ತುಂಬ ಸೇಲ್ ಮಾಡ್ತಾಯಿದ್ರು, ತುಂಬ ಜನ ತೊಗೊಂಡು ಹೋಗ್ತಾಯಿದ್ರು. ನಾನು ತೊಗೊಂಡು ಬಂದೆ. ಅದರಲ್ಲಿ ಎಷ್ಟು ತಿನ್ನೋಕ್ಕೆ ಸಾಧ್ಯ ಅಷ್ಟು ತಿಂದೆ. ಒಂದು ರೆಸಿಪಿ ಮಾಡೋಣ ಹೊಸದಾಗಿ. ಹಾಗೆ ನಾನು ಓನರ್ ಆಂಟಿಗೆ ಏನಾದರೂ ಕೊಡಬೇಕಿತ್ತು. ಅವ್ರು ಯಾವಾಗಲೂ ನನಗೆ ಊಟ ಅದು ಇದು ಕೊಡ್ತಾನೆ ಇರ್ತಾರೆ. ನಾನು ಏನು ಕೊಟ್ಟಿರಲಿಲ್ಲ, ಬಟ್ ಇದನ್ನೇನಾದರೂ ಹೊಸ್ದಾಗಿ ಟ್ರೈ ಮಾಡಿ ಕೊಡೋಣ ಅಂತ ಹೇಳಿ ಮ್ಯಾಂಗೋ ಕೊಕೊನಟ್ ಲಡ್ಡು ಮಾಡೋಣ ಅಂತ ಹೇಳಿ ಈ ಥರ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಳಿದಷ್ಟೇ ಈ ಥರ ಹೆಚ್ಚುತ್ತಾ ಕೂತಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಬೇಗ ಆಗುವಂಥದ್ದು, ತುಂಬ ಏನು ಟೈಮ್ ತಗೊಳ್ಳಲ್ಲ. ಹಾಗಾಗಿ ನಾನು ಮಾರ್ನಿಂಗು ಟ್ರೈ ಮಾಡಿದೆ. ಈಗ ಇದೆಲ್ಲ ಸಪ್ರೇಟ್ ಮಾಡಿಕೊಂಡು ಅದನ್ನು ಪುಡಿ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕಿ. ನೋಡಿ ವೈಟ್ ಮಾತ್ರ. ಇದನ್ನು ನಾವು ನೀರೇನು ಸೇರಿಸ್ದೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು. ಈ ಥರ ಕೊಕೊನಟ್ ಈ ಥರ ಆಯಿತು ನೋಡಿ. ಹಸಿ ಕೊಬ್ಬರಿನೇ ಈ ಥರ ಸಪ್ರೇಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡೆ. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾವಿನ ಹಣ್ಣಿನ ಪಲ್ಪ್ನ ಮಿಕ್ಸಿಲಿ ಹಾಕಿ ರುಬ್ಕೊಳ್ಬೇಕು. ಹಾಗಾಗಿ ಮಾವಿನ ಹಣ್ಣಿನ ಪಲ್ಪ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದ್ವು ಮಾವಿನ ಹಣ್ಣು. ನಾನು ಸುಮಾರು ದಿನ ಅಂದ್ಕೊಳ್ತಿದ್ದೆ ಏನಾದರೂ ಟ್ರೈ ಮಾಡಬೇಕು ಹೊಸ್ದಾಗಿ ಅಂತ ಹೇಳಿ. ಹಾಗಾಗಿ ಈ ಥರ ಮಾಡೇ ಬಿಡೋಣ ಅಂತೇಳಿ ಮಾಡಿದೆ. ಚೆನ್ನಾಗಿ ಇದ್ವು ಹಣ್ಣು, ತುಂಬ ಸ್ವೀಟಾಗಿದ್ವು. ನಮಗೆ ಎಷ್ಟು ಬೇಕೋ ಅಷ್ಟು ಹಣ್ಣಿನ ಪಲ್ಪ್ನ ನಾವು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಅಂದರೆ ನನಗೆ ಇಷ್ಟ ಏನಾದರೂ ಹೊಸ್ದಾಗಿ ಟ್ರೈ ಮಾಡೋವಂಥದ್ದು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡಿರೋರು ನೋಟಿಫಿಕೇಷನ್ ಆನ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಮಾವಿನ ಹಣ್ಣು ಇಷ್ಟು ಥರ ಪಲ್ಪ್ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಶುಗರ್ನ ಹಾಕ್ಕೊಳ್ಬೇಕು. ಜಾಸ್ತಿ ಮಾವಿನ ಹಣ್ಣು ಸ್ವೀಟ್ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು. ಮಾವಿನ ಹಣ್ಣೆ ಸ್ವೀಟ್ ಇತ್ತು ಅಂದರೆ 1-2 ಸ್ಪೂನ್ ಸಾಕು. ಅದಕ್ಕೊಂದು ಏಲಕ್ಕಿ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು. ಮಾವಿನ ಹಣ್ಣಿನ ಈ ಥರ ರುಬ್ಕೊಳ್ಬೇಕು ನುಣ್ಣಗೆ. ಹಾಗೆ ನಾವು ತುರಿದೇನು ಇಟ್ಕೊಂಡಿದ್ವು ಕೊಬ್ಬರಿ ತುರಿನ ಒಂದು ಪಾತ್ರೆಗೆ, ನನಗೆ ಇದು ಕರೆಂಟ್ ಒಲೆ ಆಗಿರೋದ್ರಿಂದ ಈ ಥರದ ಸ್ಟೀಲ್ ಪಾತ್ರೆಯಲ್ಲೇ ಮಾಡಬೇಕು. ಹಾಗಾಗಿ ಅದಕ್ಕೆ ಹಾಕ್ಕೊಂಡು ಕೊಬ್ಬರಿ ತುರಿಗೆ ಮಾವಿನ ಹಣ್ಣೇನು ನಾವು ತುರಿದು ಮಿಕ್ಸಿ ಜಾರಿಗೆ ಇಟ್ಕೊಂಡಿದ್ವು ಅದನ್ನೆಲ್ಲ ಹಾಕಿ ಈ ರೀತಿ ಉಂಡೆ ಕಟ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಬೇಗ ಆಗೋವಂಥದ್ದು, ಚೆನ್ನಾಗಿ ಕೂಡ ಇತ್ತು. ಅದಾದಮೇಲೆ ಡೆಸಿಕೇಟೆಡ್ ಕೊಕೊನಟ್ ಪೌಡ್ರಲ್ಲಿ ಈ ಥರ ನೋಡಿ. ಅಂದರೆ ನಾನು ಓನರ್ ಆಂಟಿಗೆ ಕೊಟ್ಟೆ, ಅವ್ರಿಗೆ ಕೊಡಬೇಕಾಗಿತ್ತು. ಹಾಗಾಗಿ ಏನಾದರೂ ಹೊಸ್ದಾಗಿ ಸ್ಪೆಷಲ್ಲಾಗಿ ರೆಡಿ ಮಾಡಿಕೊಡೋಣ ಅಂತ ಹೇಳಿ ನಾನು ಟ್ರೈ ಮಾಡಿದ್ರೆ ಆಯಿತು ಅಂತ ಹೇಳಿ ಮಾಡಿದೆ. ಚೆನ್ನಾಗಿ ಕೂಡ ಕಾಣ್ತಾಯಿದ್ವು, ಚೆನ್ನಾಗಿ ಕೂಡ ಆಗಿದ್ವಿ ಟೇಸ್ಟಿಯಾಗಿ. ನೀವು ಕೂಡ ಮ್ಯಾಂಗೋ ಕೊಕೊನಟ್ ಲಡ್ಡನ್ನ ಮಾಡ್ಕೊಂಡು ತಿನ್ನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕು.
ಯಾವಾಗಲೂ ಒಂದೇ ಥರ ಮಾಡಿದ್ರೆ ಬೋರ್ ಆಗುತ್ತೆ. ಹಾಗಾಗಿ ಏನಾದರೂ ಟ್ರೈ ಮಾಡ್ತಾ ಇರ್ತೀನಿ. ಟ್ರೈ ಮಾಡಿದ್ದನ್ನ ನಾನು ಒಬ್ಬಳೇ ತಿನ್ನಲ್ಲ, ಯಾರಿಗಾದರೂ ಕೊಟ್ಟೇ ತಿನ್ನೋದು. ಹಾಗಾಗಿ ಓನರ್ ಆಂಟಿಗೆ ಅವ್ರ ಮಗಳ ಬರ್ಡೇಗೆ ನನಗೆ ಇದು ಊಟ ಕೊಟ್ಟಿದ್ದರು. ನಾನು ಖಾಲಿ ಪಾತ್ರೆನ ಹಾಗೆ ಕೊಡಬಾರ್ದು ಅಂತ ಹೇಳಿ ಈ ಥರ ಉಂಡೆ ಮಾಡಿ ಅವರಿಗೆ ಒಂದು ಗಿಫ್ಟ್ ಜೊತೆ ಈ ಸ್ವೀಟ್ನು ಹಾಕಿ ಅವರ ಪಾತ್ರೆಗಳನ್ನು ಅವರಿಗೆ ರಿಟರ್ನ್ ಮಾಡಿದೆ. ಮಾಡೋದಕ್ಕೂ ಏನೋ ಖುಷಿ ಆಗುತ್ತೆ, ಹೊಸ್ದಾಗಿ ನಾವು ಮಾಡ್ತಾಯಿದ್ದೀವಿ ಅಂತ. ಯಾರಿಗಾರ ಕೊಟ್ಟಾಗ ಅವರು ತಿಂದು ಚೆನ್ನಾಗಿದೆ ಅಂತ ಹೇಳಿದಾಗ ಇನ್ನೂ ಖುಷಿ ಆಗುತ್ತೆ. ಹಾಗಾಗಿ ಏನೇ ರೆಸಿಪಿಗಳಿದ್ದರೂ ಮನೆಗೆ ಟ್ರೈ ಮಾಡಬೇಕು, ಇಂಥದ್ರಲ್ಲಿ ನನಗೆ ಇಂಟ್ರೆಸ್ಟು. ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ವು ಅಂದರೆ ಖುಷಿ ಆಗ್ತಾಯಿತ್ತು ನನಗೆ. ಹಾಗೆ ಇವತ್ತಿನ ರೆಸಿಪಿ ಹೀಗಾಯಿತು. ನನಗೆ ಒಂಥರ ಖುಷಿ ಆಗ್ತಾಯಿತ್ತು ಅದನ್ನು ನೋಡೋದಕ್ಕೆ. ಟೈಮ್ ಬೇಕು, ನನ್ನ ಟೈಮ್ ಇದ್ದರೆ ಎಲ್ಲ ಥರದ ಅಡುಗೆನೂ ಟ್ರೈ ಮಾಡ್ತೀನಿ. ಕಲ್ತ್ಕೊಂಡ್ರೆ ಯಾವುದೂ ಅಡುಗೆ ಬರಲ್ಲ ಅನ್ನಬಾರ್ದು, ಈ ಥರ ಹೊಸದಾಗಿ ಏನಾದರೂ ಮಾಡ್ತಾ ಇರಬೇಕು. ಹಾಗೆ ಇಂದು ಮ್ಯಾಂಗೋ ಕೊಕೊನಟ್ ಲಡ್ಡನ್ನ ಮಾಡಿ ಆಯಿತು. ಹ್ಯಾಪಿ ಆಯಿತು ನನಗೆ. ನೋಡಿ, ಡ್ಯೂಟಿ ಮುಗಿಸಿ ಬಂದಿದ್ದೀನಿ, ಏನೂ ತಿನ್ನೋಕ್ಕಿಲ್ಲ. ಹಾಗಾಗಿ ಮ್ಯಾಂಗೋ ಲಡ್ಡು ಮಾಡಿಟ್ಟು ಹೋಗಿದ್ದೆ. ಬಟ್ ನೋಡೋಣ, ಚೆನ್ನಾಗಿದೆ. ಮೀಶೋದಿಂದ ಆರ್ಡ್ರ್ ಬಂದಿದೆ, ನೋಡೋಣ. ಇದು ಗಿಫ್ಟ್ ಪರ್ಪಸ್ ಅಂತ ಮಾಡಿದ್ದೀನಿ, ನೋಡೋಣ. ನಾನು ರೂಮ್ ಚೇಂಜ್ ಮಾಡಿದ್ಮೇಲೆ ಹೊಸ್ದಾಗಿ ಬಂದಿರೋ ರೂಮ್ ಓನರ್ ಆಂಟಿ ಇಲ್ಲಿ ಯಾವಾಗಲೂ ಊಟ ತಿಂಡಿ ಸ್ಪೆಷಲಾಗಿ ಏನಾದರೂ ಮಾಡಿದ್ರೆ ಕೊಡ್ತಾ ಇರ್ತಾರೆ. ಹಾಗೆ ಅವ್ರು ನಂಗೆ ಫೋನ್ ಮಾಡಿ ಹೇಳಿದ್ರು, ನನ್ನ ಮಗಳ ಬರ್ಡೇ ಇದೆ ಬಾರಮ್ಮ ಅಂತ. ಹಾಗೆ ಯಾವಾಗಲೂ ಊಟ ಕೊಟ್ಟು ಕಳಿಸ್ತಾ ಇರ್ತಾರೆ. ನಾನೇನಾದರೂ ಕೊಟ್ಟೇ ಇಲ್ಲ, ನಾನು ಗಿಲ್ಟ್ ಕಾಣ್ತಾ ಇತ್ತು. ಹಾಗಾಗಿ ಅವ್ರ ಮಗಳು ಒಬ್ಬಳೇ ಬರ್ಡೇ, ಹಾಗಾಗಿ ಅವಳಿಗೆ ಒಂದು ಬರ್ಡೇಗೆ ಒಂದು ಗಿಫ್ಟ್ ಕೊಡೋಣ. ನಾನು ಯಾವಾಗಲೂ ಎಲ್ರಿಗೂ ಕೊಡ್ತಾ ಇರ್ತೀನಿ, ಇದನ್ನು ಅವಳಿಗೆ ಒಬ್ಬಳೇ ಅಲ್ವಾ, ಬರ್ಡೇಗೆ ಕರೆದಿದ್ದಾರೆ. ಯಾವಾಗಲೂ ಊಟ ಅದು ಇದು ಕೊಡ್ತಾನೆ ಇರ್ತಾರೆ. ಪಾತ್ರೆಗಳನ್ನ ಹೇಗೆ ಕೊಡೋದು, ಬರ್ಡೇ ಬೇರೆ ಅಂತ ಹೇಳಿ ಅವಳಿಗೆ ಅಂತ ಹೇಳಿ ತರಿಸ್ಕೊಂಡೆ. ಇದು ಸ್ಲಿಂಗ್ ಬ್ಯಾಗು ಮೀಶೋದಲ್ಲಿ ತುಂಬಾ ಚೆನ್ನಾಗಿದೆ. ನನಗೆ ಇದು ಇಷ್ಟ ಆಗಿತ್ತು, ಬಟ್ ನನಗೆ ಇಷ್ಟು ಚಿಕ್ಕದು ವರ್ಕ್ ಆಗಲ್ಲ ಅಂತ ಹೇಳಿ ಅವಳಿಗೆ ಅಂತ ತೊಗೊಂಡೆ. ಕ್ಯೂಟಾಗಿದೆ ಸ್ಲಿಂಗ್ ಬ್ಯಾಗು. ನಾವು ಸ್ಲಿಂಗ್ ಕೂಡ ಕೊಟ್ಟಿದ್ದಾರೆ ಅದರಲ್ಲಿ, ನಾವು ಎಷ್ಟಾದರೂ ಲೆಂತ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಕಲರ್ ಕಾಂಬಿನೇಷನ್ನು ನನಗೆ ಇಷ್ಟ ಆಯಿತು, ವೈಟ್ ಮತ್ತು ಬ್ರೌನು. ಎಲ್ಲಾದರೂ ಶಾಪಿಂಗಿಗೆ ಫ್ರೆಂಡ್ಸ್ಗಳ ಜೊತೆ ಹೋದಾಗ ಅವಳು ತಗೊಂಡು ಹೋಗ್ತಾಳೆ. ಏನಾದರೂ ಗಿಫ್ಟ್ ಕೊಟ್ಟರೆ ಯೂಸ್ಫುಲ್ಲಾಗಿರಬೇಕು. ಹಾಗಾಗಿ ನಾನು ಸ್ಲಿಂಗ್ ಬ್ಯಾಗು ಇಲ್ಲೆಲ್ಲ ಬೆಂಗಳೂರಲ್ಲಿ ಅಂದರೆ ಎಲ್ರಿಗೂ ಆಲ್ಮೋಸ್ಟ್ ಸ್ಲಿಂಗ್ ಬ್ಯಾಗ್ ವರ್ಕ್ ಆಗುತ್ತೆ. ಸಿಟಿಗಳಲ್ಲೆಲ್ಲ ಹೋದಾಗ ಸ್ಲಿಂಗ್ ಕೊಟ್ಟಿದ್ದಾರೆ ನೋಡಿ, ಎಷ್ಟಾದರೂ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಬಟ್ ಕಲರ್ ಕಾಂಬಿನೇಷನ್ನು ಇಷ್ಟ ಆಯಿತು, ಹಾಗಾಗಿ ನಾನು ತಗೊಂಡೆ. ಅವಳಿಗೆ ಓನರ್ ಆಂಟಿ ಮಗಳಿಗೆ ಕೊಡೋಣ ಅಂತ ಹೇಳಿ ಗಿಫ್ಟ್ ಪರ್ಪಸ್ ಕೊಡ್ಬೋದು. ಇಷ್ಟು ಕಡಿಮೆ ಪ್ರೈಸಲ್ಲಿ ತುಂಬಾ ಚೆನ್ನಾಗಿದೆ. ಮಟೀರಿಯಲ್ ಆಗಿರ್ಬೋದು, ಕಲ್ಲರು. ಮೀಶೋದಲ್ಲಿ ತೊಗೊಂಡಿರೋದು, ಅಡ್ಜಸ್ಟ್ ಮಾಡ್ಕೊಳ್ಬೋದು ಎಷ್ಟು ಉದ್ದನಾದರೂ. ನೋಡಿ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನನಗೆ ಇಷ್ಟ ಆಗಿತ್ತು, ಬಟ್ ನಾನು ಬೇರೆ ಬ್ಯಾಗ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಇದು ಚಿಕ್ಕದಾಯಿತು. ಎಲ್ಲಾದರೂ ಫ್ರೆಂಡ್ಸ್ಗಳ ಜೊತೆ ಹೋದಾಗ ಒಂದು ಮೊಬೈಲು ದುಡ್ಡು ಇಟ್ಕೊಂಡು ಹೋಗೋದಕ್ಕೆ ಅಡ್ಡಿ ಇಲ್ಲ. ಮೇಲೆ ವರ್ಕಿಗೆ ಹೋದೆ. ನಮ್ಮ ರಾಜಮ್ಮ ಬರ್ಡೇ ಗಿಫ್ಟ್ ಕೊಟ್ಟಿಲ್ಲ ಅಂತ ಹೇಳಿ ಅವರು ಗಿಫ್ಟ್ ತಂದಿದ್ದರು, ಬಳೆ ಬ್ಯಾಂಗಲ್ಸು. ತುಂಬ ಇಷ್ಟ ಆಯಿತು. ಹಾಗೆ ಇದು ಕೂಡ ವೀಡಿಯೋದಲ್ಲಿ ಇರಲಿ, ಎಷ್ಟು ಚೆನ್ನಾಗಿರೋ ಗಿಫ್ಟ್ ಕೊಟ್ಟಿದೆ ಆಂಟಿ ಅಂತ ಹೇಳಿ ತುಂಬ ಖುಷಿ ಆಯಿತು ನನಗಂತೂ. ವರ್ಕಲ್ಲಿ ನೋಡಿ, ಅವ್ರು ಎಷ್ಟು ಶುದ್ಧವಾಗಿ ಪ್ರೀತಿ ಮಾಡ್ತಿದ್ರು, ಅಷ್ಟು ಶುದ್ಧವಾಗಿರೋಂಥ, ಅಷ್ಟು ಇಷ್ಟ ಆಗೋಂಥ ಗಿಫ್ಟ್ ಕೊಟ್ಟಿದ್ದರು. ಇದು ಸ್ಪೆಷಲ್ ಗಿಫ್ಟು, ಹಾಗಾಗಿ ಇದು ನೆನಪಿಗಿರಲಿ ಅಂತ ಹೇಳಿ ಹಾಕ್ಕೊಂಡೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.